ಓಂ ಶಾಂತಿ. ಲಕ್ಷ್ಮೀ ಅಕ್ಕನವರಿಗೆ 75ನೇ ವರ್ಷದ ಶುಭಾಶಯಗಳು, ಅಮೃತ ಮಹೋತ್ಸವದ ಶುಭಾಶಯಗಳು. ಶೀರ್ಷಿಕೆ 75ರ ಲಕ್ಷ್ಮೀಜಿ ನೀವಲ್ಲವೇ. ಕರುಣಾಜಿ ಜೊತೆಯಲ್ಲಿ ತೀರ್ಥಹಳ್ಳಿಗೆ ಬಂದವರು ಹುಬ್ಬಳ್ಳಿ ಬಸವರಾಜರನ್ನ ಅಲ್ಲಿಗೆ ಕರೆಸಿದವರು ನೀವಲ್ಲವೇ. ಹುಡುಗಾಟದ ಹುಡುಗರು, ಕಾಲೇಜು ತರುಣರು ಆದಂತ ನಮಗೆಲ್ಲ ಚಿತ್ರಪಟ ತೋರಿಸಿ ಜ್ಞಾನವ ತಿಳಿಸಿದವರು ನೀವಲ್ಲವೇ. ತುಂಗೆಯ ದಡದಲ್ಲಿ, ಕಲ್ಲು ಬಂಡೆಯ ಹಾಸಿನಲ್ಲಿ, ಜುಳು ಜುಳು ನೀರಿನ ಸಂಗೀತದಲ್ಲಿ ಜ್ಞಾನ ಚರ್ಚೆಯ ಮಾಡಿ ನಮ್ಮ ತಲೆಗೆ ತುಂಬಿದವರು ನೀವಲ್ಲವೇ. ನನ್ನೊಡನೆ ಶರ್ಮಾ, ಕೃಷ್ಣ, ವಿಠೋಬ, ಲೋಕಪ್ಪ, ಗೋಪಾಲ, ಭದ್ರಾವತಿಯ ಸೆಟ್ಟರು ನಮಗೆಲ್ಲ ಕೋರ್ಸನ್ನು ಕೊಟ್ಟವರು ನೀವಲ್ಲವೇ. ಲೋಕಪ್ಪಣ್ಣನನ್ನು ಮೈಸೂರಿಗೆ ಕರೆಸಿದವರು, ಯೋಗಪ್ಪಣ್ಣನೆಂದು ಹೆಸರು ಬದಲಿಸಿದವರು, ಮೈಸೂರು ಝೋನಿನ ಸೇವೆಯ ಮಾಡಿಸಿ ಮತ್ತೆ ಅವರನ್ನು ಮಧುಬನ ದೆಹಲಿಗೆ ಸೇವೆಗೆ ಕಳಿಸಿದವರು ನೀವಲ್ಲವೇ. ಜೀವನದ ಜಂಜಾಟದಲ್ಲಿ, ಜ್ಞಾನದ ತೂಗಾಟದಲ್ಲಿ, ಜೀವನದ ಜಂಜಾಟದಲ್ಲಿ, ಜ್ಞಾನದ ತೂಗಾಟದಲ್ಲಿ ಕಳೆದು ಹೋದ ನನ್ನನ್ನು ಮತ್ತೆ ಹುಡುಕಿ ಕರೆತಂದವರು ಗೋಣಿಕೊಪ್ಪದಲ್ಲಿ ಪ್ರಕಾಶಮಣಿ ದಾದಿಯ ಪರಿಚಯ ಮಾಡಿಸಿದವರು ನೀವಲ್ಲವೇ. ಪೊಲೀಸು ಕೆಲಸದ ಒತ್ತಡದ ನಡುವೆ, ಪೊಲೀಸು ಕೆಲಸದ ಒತ್ತಡದ ನಡುವೆ ಮಧುಬನಕ್ಕೆ ನನ್ನನ್ನು ಕರೆದೊಯ್ದವರು ನೀವಲ್ಲವೇ. ಕಾಣದ ಜಾಗದಲ್ಲಿ ಇದ್ದಂತ ನನ್ನನ್ನು, ಕಾಣದ ಜಾಗದಲ್ಲಿ ಇದ್ದಂತ ನನ್ನನ್ನು ಜಾಣರ ಜಾಗಕ್ಕೆ ತಂದವರು ನೀವಲ್ಲವೇ. ವಯಸ್ಸಿನಲ್ಲಿ ನಮಗಿಂತ ಹಿರಿಯರು ನೀವು, ಆದರೂ ಎಲ್ಲರನ್ನು ಕರೆಯುವರಿ ನೀವು ತಾವೆಂದು. ನೀವಲ್ಲವೇ ಲಕ್ಷ್ಮೀಜಿ, ನೀವಲ್ಲವೇ. ಕಂಬೈನ್ಡ್ ಕ್ಲಾಸಿನಲ್ಲಿ, ಯೋಗ ಭವನದ ಹಾಲಿನಲ್ಲಿ, ಕಂಬೈನ್ಡ್ ಕ್ಲಾಸಿನಲ್ಲಿ, ಯೋಗ ಭವನದ ಹಾಲಿನಲ್ಲಿ ಅಣ್ಣಂದಿರ ಹೊರ ಕಳಿಸಿ ಅಕ್ಕಂದಿರ ಒಳಗೆ ಕೂರಿಸಿ, ಅಣ್ಣಂದಿರ ಹೊರ ಕಳಿಸಿ ಅಕ್ಕಂದಿರ ಒಳಗೆ ಕೂರಿಸಿ ಉಡುಗೆ ತೊಡುಗೆಗಳ ನೀತಿ ಪಾಠ ಮಾಡಿದವರು ನೀವಲ್ಲವೇ. ಮಧುಬನದ ಮೇಳದಲ್ಲಿ, ಮಧುಬನದ ಮೇಳದಲ್ಲಿ ಮೈಸೂರು ಬಾವಟವ, ಮಧುಬನದ ಮೇಳದಲ್ಲಿ ಮೈಸೂರು ಬಾವಟವ ಮುಗಿಲೆತ್ತರ ಹಾರಿಸಿದವರು ನೀವಲ್ಲವೇ. 75 ತುಂಬಿದ ಲಕ್ಷ್ಮೀಜಿ ನೀವಲ್ಲವೇ. ಹರ್ಷ ತುಂಬಿದ ದಾರಿಯ ತೋರಿದವರು ನೀವಲ್ಲವೇ. ನೀವಲ್ಲವೇ ನಮ್ಮಕ್ಕ ಲಕ್ಷ್ಮೀಜಿ, ನೀವಲ್ಲವೇ. ಹೇಳುವೆವು ನಾವು ಶುಭಾಶಯ, ಹೇಳುವೆವು ನಾವು ಶುಭಾಶಯ. ಅಕ್ಕ ಲಕ್ಷ್ಮೀಜಿಗೆ ಶುಭಾಶಯ, ಶುಭಾಶಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಸೂಪರ್ ಸೂಪರ್.